ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ಎಸ್, ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ. ಎಲ್ರಿಗೂ ಹ್ಯಾಪಿ ಸ್ಯಾಟರ್ಡೆ ನೈಟ್ ಅನ್ಕೊತೀನಿ. ಯಾಕಂದರೆ ಸ್ಯಾಟರ್ಡೆ ನೈಟ್ ಬಂದ ತಕ್ಷಣ ಎಲ್ರಿಗೂ ಒಂಥರ ಖುಷಿ ಇರುತ್ತೆ ಮುಖದ ಮೇಲೆ. ಯಾಕಂದರೆ ವರ್ಕಿಂಗ್ ವುಮೆನ್ಸ್ ಆಗಲಿ ವರ್ಕಿಂಗ್ ಮೆನ್ಸ್ ಆಗಲಿ ಅವ್ರಿಗೆ ಸ್ಯಾಟರ್ಡೆ ಬಂದ ತಕ್ಷಣ ಏನಪ್ಪ ಅಂತಂದರೆ ಸಂಡೇ ರಜಾ ಇರುತ್ತೆ, ಲೇಟಾಗಿ ಹೇಳ್ಬೋದು, ರೆಸ್ಟ್ ಮಾಡ್ಬೋದು ಅಂತ ತುಂಬ ಜನ ನನ್ನ ಥರನೇ ಯೋಚನೆ ಮಾಡ್ತಾ ಇರ್ತಾರೆ. ನಾನಂತೂ ಹಂಗೇ ಫುಲ್ಲು ಸ್ಯಾಟರ್ಡೆ ಬಂದ ತಕ್ಷಣ ಖುಷಿಯಾಗಿರ್ತೀನಿ. ಸೊ ಎಲ್ರಿಗೂ ಹ್ಯಾಪಿ ಸ್ಯಾಟರ್ಡೆ. ಯಾಕಂದರೆ ನಾಳೆ ನಾನು ವಿಡಿಯೋ ಮಾಡಲ್ಲ, ಸಂಡೇ ದಿವಸ ಫುಲ್ ಆನ್ ರೆಸ್ಟ್ ಮೂಡಲ್ಲಿ ಇರ್ತೀನಿ ನಾನು. ಸೊ ಹಾಗಾಗಿ ಇವತ್ತೇ ಹ್ಯಾಪಿ ಸ್ಯಾಟರ್ಡೆ, ನಾಳೆದು ಹ್ಯಾಪಿ ಸಂಡೇ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಮತ್ತೆ ನಾನು ಒಂದು ಗೌರ್ಮೆಂಟ್ ಫೆಸಿಲಿಟಿ ಬಗ್ಗೆ ಹೇಳಕ್ಕೆ ಬಂದಿದ್ದೇನೆ. ಮತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಇನ್ಫಾರ್ಮೇಷನ್ ಅಂದ್ಕೊಳ್ಳಿ, ಓಕೆನಾ? ಜಾಸ್ತಿ ಮಾತಾಡ್ತಾಳೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಬಟ್ ನನ್ನ ಕಡೆಯಿಂದ ಇದು ಒಂದು ಚಿಕ್ಕ ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ಳಿ ನೀವು, ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಡ್ಲಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಓಕೆನಾ? ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದರಲ್ಲಿ 200% ನಿಮ್ದು ಯೂಸ್ ಇರುತ್ತೆ. ಸೊ ಅದರಲ್ಲಿ ಯಾವುದೋ ಒಂದು 200%ಅಲ್ಲಿ 10% ಮಾತ್ರ ನಂದು ಯೂಸ್ ಇದೆ ಅಂದ್ಕೊಳ್ಳಿ. ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಅದಲ್ಲದೆ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಆಗಿರುತ್ತೆ. ರೇಷನ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಮತ್ತು ಯಾವುದೇ ಗೌರ್ಮೆಂಟ್ ಫೆಸಿಲಿಟಿ ಆಗಲಿ, ಕ್ಯಾಸ್ಟ್ ಇನ್ಕಮ್ ಬಗ್ಗೆ ಆಗಲಿ, ಯಾವುದೇ ಬಗ್ಗೆ ಕೇಳಿದ್ರೂ ನಾನು ನಿಮಗೆ ತಿಳಿಸುವಷ್ಟು ಮಾಹಿತಿ ನನ್ನ ಹತ್ರ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ನನ್ನ ವೀಡಿಯೋಸು ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಒಂದು ಚಿಕ್ಕ ಆಸೆ ಇರುತ್ತೆ. ಸೊ ಅದು ಪ್ಲೀಸ್ ನನ್ನ ರಿಕ್ವೆಸ್ಟ್ಗೆ ನೀವು ಬೆಂಬಲ ನೀಡಿ ಪ್ರೋತ್ಸಾಹಿಸಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ, ಓಕೆನಾ? ಮತ್ತು ಸ್ಕಿಪ್ ಮಾಡಿ ನೋಡಬೇಡಿ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು. ಯಾಕಂದರೆ ಇರೋದೇ ಒಂದು 8 to 10 minutes ವೀಡಿಯೋ ಇರುತ್ತೆ ನಂದು. ಪ್ಲೀಸ್ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಆಮೇಲೆ ನೀವು ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತಾ ವೀಡಿಯೋನ ನೋಡಬಹುದು ಅಂತ ಹೇಳ್ತಾ, ಓಕೆನಾ? ಇಷ್ಟು ನಂದು ಫಸ್ಟು ಇಂಟ್ರೊಡಕ್ಷನ್ ಆಗಿರುತ್ತೆ. ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಫಸ್ಟು ಇಂಟ್ರೊಡಕ್ಷನ್ನೇ ನಾನು ನಂದು ಕೊಡ್ತೀನಿ. ಯಾಕಂದರೆ ಲಾಸ್ಟಲ್ಲಿ ನೀವು ವೀಡಿಯೋ ಸ್ಕಿಪ್ ಮಾಡಿ ನೋಡ್ತಾ ಇರ್ತೀರಾ. ನಾನು ಹೇಳ್ತೀನಿ ಸ್ಕಿಪ್ ಮಾಡಬೇಡ ಅಂದರೂ ನೀವು ಮಾಡ್ತೀರಾ. ಯಾಕಂದರೆ ಎಲ್ರಿಗೂ ಪಾಪ ನಿಮ್ಮದು ಟೈಮ್ ಅಭಾವನೂ ನನಗೆ ತಿಳಿದಿರುತ್ತೆ. ಸೊ ಸ್ವಲ್ಪ ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹೌದು, ನಾನು ಅಪ್ಪಟ ಕನ್ನಡದವಳೆ, ಬಟ್ ಅಷ್ಟೊಂದು ಪ್ಯೂರ್ ಬರಲ್ಲ. ಇವಾಗ ನಮ್ಮದು ಭಾಷೆ ಹೆಂಗಿರುತ್ತೆ ಮಾಮೂಲಿ ಕನ್ನಡ, ಆ ಥರ ಮಾತಾಡ್ತೀನಿ, ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ರೇಷನ್ ಕಾರ್ಡ್ ಬಗ್ಗೆ ನಾನು ನಿಮ್ಮೊಂದಿಗೆ ಒಂದು ಭರ್ಜರಿ ಮೋಸ್ಟ್ ಇಂಪಾರ್ಟೆಂಟು ವೈರಲ್ ವಿಡಿಯೋ ಆಗಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ, ಮೋಸ್ಟ್ ವ್ಯಾಲ್ಯೂಯೇಬಲ್ ವಿಡಿಯೋ ಆಗಿರುತ್ತೆ. ಆಮೇಲೆ ಏನಪ್ಪ ಅಂತಂದರೆ ನಿಮಗೆ ರಿಕಮೆಂಡೇಬಲ್ ವಿಡಿಯೋ ಆಗಿರುತ್ತೆ, ಓಕೆನಾ? ತುಂಬ ಜನ ಈ ಗೃಹಲಕ್ಷ್ಮಿ ಬಂದಾಗಿಂದ ರೇಷನ್ ಕಾರ್ಡ್ಗೆ ಹೆಂಗಾಗಿದೆ ಅಂದರೆ ಅಷ್ಟೇ ರದ್ದಾಗ್ತಾಯಿದೆ, ಅಷ್ಟೇ ಮತ್ತು ಹೊಸದಾಗಿ ಡೆವಲಪ್ ಆಗ್ತಾಯಿದೆ, ಓಕೆನಾ? ಕ್ಯಾನ್ಸಲು ಅಷ್ಟೇ ಆಗ್ತಾಯಿದೆ, ಬಟ್ ಅದು ಹೊಸದಾಗಿ ಅಷ್ಟೇ ಬರ್ತಾಯಿದೆ. ಸೊ ಹಾಗಾಗಿ ಇದರಲ್ಲಿ ನುಗ್ಗು ಅಂತಂದರೆ ಯಾರು? ಇದರಲ್ಲಿ ನುಗ್ಗು ಅಂದರೆ ನಮ್ಮ ಭಾಷೆದಲ್ಲಿ ನುಗ್ಗು ಅಂತ ಅಂತಾರೆ. ನುಗ್ಗು ಅಂತಂದರೆ ಇದರಲ್ಲಿ ಬೆಂಡ್ ಆಗ್ತಾ ಇರೋದು ಯಾರು ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಳಬೇಕು ಅಂದರೆ, ಓಕೆನಾ? ಸೊ ತುಂಬ ಜನದ್ದು ಸುಮ್ಮನೆ ಟ್ಯಾಕ್ಸ್ ಪೇಯರ್ ಅಂತ ಅವ್ರಿಗೆ ಕಾರ್ಡೇ ಕ್ಯಾನ್ಸಲ್ ಆಗಿಬಿಟ್ಟಿದೆ ಪಾಪ. ಬಟ್ ಅವರಿಗೆ ಈ ಕಾರ್ಡ್ಗಳನ್ನ ರೀಆ್ಯಕ್ಟಿವೇಟ್ ಹೇಗೆ ಮಾಡಬೇಕು ಅಂತಲೂ ನಾನು ನಿಮಗೆ ತಿಳಿಸ್ತೀನಿ, ಓಕೆನಾ? ಮತ್ತು ನಿಮಗೆ ಇವಾಗ ಕಾರ್ಡೇ ಇಲ್ಲ ಅವ್ರಿಗೆ, ಇವಾಗ ಹೊಸದಾಗಿ ಅವ್ರ ಹತ್ರ ಕಾರ್ಡೇ ಇಲ್ಲ, ಬಟ್ ಅವ್ರಿಗೆ ಕಾರ್ಡ್ ಹೇಗೆ ತೊಗೋಬೇಕು ಅಂತಲೂ ತಿಳಿಸ್ತೀನಿ. ಬಟ್ ಇದೆಲ್ಲ ಮಾಹಿತಿ ನೀವು ಮಿಸ್ಯೂಸ್ ಮಾಡ್ಕೋಬೇಡಿ. ಯಾಕಂದರೆ ಟ್ಯಾಕ್ಸ್ ಪೇಯರ್ ಇದ್ದರೆ ಅಬೋವ್ 50,000 ಅಥವಾ ನೀವು ಕೆಪಬಲ್ ಇದ್ದೀರಾ ಅಂತಂದರೆ ಪ್ಲೀಸ್ ಈ BPL ಕಾರ್ಡ್ಗೆ ಹೋಗಬೇಡಿ ಅಂತ ಹೇಳ್ತಾ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಓಕೆನಾ? ಇವಾಗ ಬನ್ನಿ ವಿಡಿಯೋ ಏನಪ್ಪ ಅಂತಂದರೆ, ಇವಾಗ ಆಲ್ರೆಡಿ ನಿಮಗೆ ತಿಳಿದಿರುತ್ತೆ ಏನಿರುತ್ತೆ ಅಂತ. ಸೊ ಇವತ್ತು ಹೊಸ ರೇಷನ್ ಕಾರ್ಡ್
ಇಶ್ಯೂ ಬಗ್ಗೆ ಹೇಳ್ತೀನಿ. ಮತ್ತು ಏನಪ್ಪ ಅಂತಂದರೆ ನಿಮಗೆ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಆಲ್ರೆಡಿ ರದ್ದಾಗಿದೆ, ನಿಮಗೆ ಟ್ಯಾಕ್ಸ್ ಪೇಯರ್ ಅಂತ ಬಂದಿರುತ್ತೆ. ಸೊ ಏನೋ ಒಂದು ಬಂದಿರುತ್ತೆ. ಸೊ ನಿಮ್ಮದು ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ಓಕೆನಾ. ಇವಾಗ ಏನಪ್ಪ ಅಂತಂದರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಅರ್ಥ ಆಗಲಿ ನೀಟಾಗಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಒಂದು ಫ್ಯಾಮಿಲಿ ಮೆಂಬರ್ಸಲ್ಲಿ ಒಂದು 4 ಜನ ಇರ್ತೀರಾ ಅಂತ ತಿಳ್ಕೊಳ್ಳಿ. ಗಂಡ ಹೆಂಡತಿ 2 ಮಕ್ಕಳು ಇರ್ತೀರಾ. ಇವಾಗ ನೀವು ಕಷ್ಟದಲ್ಲಿ ಬಂದಿರ್ತೀರ, ನಿಮ್ಮ ಹತ್ರ BPL ಕಾರ್ಡ್ ಇರುತ್ತೆ, ಮಕ್ಳಿಗೂ ಏನೋ ಒಂದು ಚೆನ್ನಾಗಾಗಲಿ ಅಂತ ಮಕ್ಕಳನ್ನು ಸೇರಿಸಿರ್ತೀರ. ಸೊ 4 ಜನನೂ ಇರ್ತೀರ ಕಾರ್ಡಲ್ಲಿ. ಇವಾಗ ಏನಿರುತ್ತೆ ಅಂದರೆ ಸದ್ಯ ಸಿಚುವೇಶನ್ ಹೆಂಗಿರುತ್ತೆ ಅಂತಂದರೆ ಮಕ್ಕಳು ಚೆನ್ನಾಗಿ ದುಡಿತಾ ಇರ್ತಾರೆ, ಅವ್ರಿಗೆ ಒಂದು 50,000 ಸ್ಯಾಲ್ರಿ ಇತ್ತಂದರೆ ಆಟೋಮೆಟಿಕ್ಲಿ ಅದು ಟ್ಯಾಕ್ಸ್ ಕಟ್ ಆಗ್ತಾ ಇರುತ್ತೆ. ಓಕೆನಾ. ಅಂಥವ್ರಿಗೆ ಏನಾಗಿದೆ ಅಂತಂದರೆ ಇವಾಗ ಕಾರ್ಡ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಇವಾಗ ಮಕ್ಕಳಿಗೆ ಏನಾಗಿದೆ ಅಂತಂದರೆ ತಲೆ ಮೇಲೆ ಕಂಡು ಬಂದಿರುತ್ತೆ, ಅವರು ಸಪ್ರೇಟ್ ಹೋಗಿರ್ತಾರೆ, ಬಟ್ ತಂದೆ ತಾಯಿಗೆ ಇನ್ನೂ ಕಷ್ಟ ಹಂಗೆ ಇದ್ದಿರುತ್ತೆ. ಓಕೆನಾ. ಇದು ಸೊ ಅವ್ರಿಗೆ ಕಾರ್ಡ್ ಅವಶ್ಯಕತೆ ಇರುತ್ತೆ. ಸೊ ಅವ್ರಿಗೆ ಕಾರ್ಡ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ. ಓಕೆನಾ. ಇದು ಒಂದು ತುಂಬ ಎಲ್ಲರಿಗೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ. ನನಗೆ ಇದು ಒಂದು ಅರ್ಥ ಆಗ್ತಾಯಿಲ್ಲ, ಸ್ವಂತ ಮನೆ ಇರೋರು ಎಲ್ರಿಗೂ ಕಾರ್ಡ್ ಹಂಗೆ ಇದೆ. ಏನಪ್ಪ ಅಂತಂದರೆ ದುಡ್ಕೊಂಡು ತಿಂತಾರೆ ಮತ್ತು ಒಂದು ಡೈಲಿ ಯೂಜಸ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಅದು ಒಂದು ಬೇಜಾರು, ನನಗೆ ಸಖತ್ ಬೇಜಾರು ಅಂತಂದರೆ ಅದೇ. ಆಮೇಲೆ ಇನ್ನೂ ಏನಾಗಿದೆ ಅಂತಂದರೆ ಇವಾಗ ಒಬ್ಬೊಬ್ಬರೇ ವಯಸ್ಸಾಗಿದ್ದವ್ರು ಇರ್ತಾರೆ, ಒಂದು 50-55 ಇರುತ್ತೆ, ಅವ್ರಿಗೆ ಒಂದೊಂದೇ ಕಾರ್ಡಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಅಂಥವ್ರಿಗೆ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಇವ್ರಿಗೇನು ಬಂದಿದೆ ಬರಬಾರ್ದು ಅಂತ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಹೇಳಬೇಕು ಅಂದರೆ ಅಷ್ಟೊಂದು ಕೋಪ ಬರುತ್ತೆ ನನಗೆ. ಸೊ ನನಗೆ ಒಂದೊಂದು ಸಾರಿ ಅದೇ ಕೋಪ ಬರ್ತಾ ಇರುತ್ತೆ. ಪಾಪ ಈ ಏಜ್ಡ್ ಪರ್ಸನ್ಸ್ ಆಗಲಿ, ಆಮೇಲೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ, ಅವರೆಲ್ಲ ಏನು ಮಾಡಿರ್ತಾರೆ ಇವ್ರಿಗೆಲ್ಲ ಕಾರ್ಡ್ ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಬಟ್ ಇದಕ್ಕೆ ನಮ್ಮದು ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಬಟ್ ಏನಂದರೆ ಸ್ವಲ್ಪ ಓಡಾಡಬೇಕು, ಸ್ವಲ್ಪ ಈ ದಿನಗಳು ನಮ್ಮದಲ್ಲ ಅಂತ ಅಂದ್ಕೊಂಡು ನಾವು ಮುಂದೆ ಹಾಕಬೇಕು ದಿನಗಳು, ಅಷ್ಟೇ ಅಲ್ವಾ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದೇ ಜೀವನನೇ ಹಾಗೆ ಅಲ್ವಾ, ನಮ್ಮದಲ್ಲ ಅಂತ ದಿನಗಳು ನಾವು ಮುಂದೋಡ್ತಾ ಇರಬೇಕು ಅಷ್ಟೇ. ಸೊ ಇವಾಗ ಇದಕ್ಕೆ ಈ ಕ್ಯಾನ್ಸಲ್ ಆಗಿರೋ ಕಾರ್ಡನ್ನ ರಿನಿವಲ್ ಹೇಗೆ ಮಾಡಬೇಕು, ಓಕೆನಾ, ನಾವು ಸಸ್ಪೆಂಡ್ ಆಗಿರೋ ಕಾರ್ಡನ್ನ ಮತ್ತೆ ರಿಯಾಕ್ಟಿವೇಟ್ ಹೇಗೆ ಮಾಡಬೇಕು ಅಂತ ತುಂಬ ಜನ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ಡೋಂಟ್ ವರಿ, ಇದಕ್ಕೆ ನಾನು ಒಂದು ಸೊಲ್ಯೂಷನ್ ತೊಗೊಂಡು ಬಂದಿದ್ದೇನೆ. ಸೊಲ್ಯೂಷನ್ ಅಂತ ಅಲ್ಲ, ಸರ್ಕಾರದವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ನಾವು ಎಲ್ಲರದ್ದು ಕಾರ್ಡ್ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಮತ್ತೆ ರಿಯಾಕ್ಟಿವೇಟ್ ಮಾಡೋಕ್ಕೆ ಅವರು ಒಂದು ಮಾತನ್ನು ನಾವು ಯಾರ್ಯಾರ್ದು ಕಾರ್ಡು, ಯಾರು ಟ್ಯಾಕ್ಸ್ ಪೇಯರ್ ಇಲ್ಲ, ಆಮೇಲೆ ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀರಾ, ಆಮೇಲೆ ಯಾರಿಗೆ ಕಾರ್ಡ್ ಅವಶ್ಯಕತೆ ಇದೆ, ಮತ್ತು ಇದು ಯಾರಿಗೆ ಕಾರ್ಡ್ ಅವಶ್ಯಕತೆ ಇದೆ ಅವ್ರಿಗೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಪ್ರೊಸೀಜರ್ ಏನು ಅಂತ ಹೇಳ್ತೀನಿ, ಓಕೆನಾ. ಇನ್ನು ಯಾರಿಗೆ ಫಸ್ಟಿಂದ ಕಾರ್ಡೇ ಇಲ್ಲ, ರೇಷನ್ ಕಾರ್ಡೇ ಇಲ್ಲ ಅವ್ರಿಗೆ, ಸೊ ಫಸ್ಟಿಂದ ಇವಾಗ ಅವ್ರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ತುಂಬ ಮೆಡಿಕಲ್ ಪರ್ಪಸ್ಗೆ ಒಂದು 7-8 ಲಕ್ಷ ಖರ್ಚಾಗುತ್ತೆ, ಅವ್ರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವ್ರಿಗೆ ಇವಾಗ ಸದ್ಯಕ್ಕೆ ಕಾರ್ಡ್ ಬೇಕೇ ಬೇಕು ಅಂದವ್ರಿಗೆ, ಅದಕ್ಕೂ ಒಂದು ಫುಡ್ ಆಫೀಸಿಂದ ಅಂದರೆ ಆಹಾರ ಇಲಾಖೆಯಿಂದ ಏನು ಹೇಳಿದ್ದಾರೆ ಅಂತಂದರೆ, ಆ ಥರ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ನಾವು ಕಾರ್ಡನ್ನ ಇಶ್ಯೂ ಮಾಡ್ತೀವಿ, ಅವ್ರಿಗೆ ಕಾರ್ಡ್ ಕೊಡ್ತೀವಿ, ಅದಕ್ಕೆ ಏನು ಇರಬೇಕು, ಅವ್ರಿಗೆ ಮೆಡಿಕಲ್ ರಿಪೋರ್ಟ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇಂಥವ್ರು ನೀವು ಹೋಗಿ ನಿಮ್ಮ ಏರಿಯಾದ ಫುಡ್ ಆಫೀಸ್ ಅಂದರೆ ಆಹಾರ ಇಲಾಖೆ ಯಾವ್ದು ಬರುತ್ತೆ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ವಿಸಿಟ್ ಮಾಡಿ, ಯಾವುದೇ ಬ್ರೋಕರೇಜ್ ಬೇಡ, ಎಂಥದ್ದು ಬೇಡ, ನೀವು ಡೈರೆಕ್ಟ್ ಹೋಗಿ ವಿಸಿಟ್ ಮಾಡಿದರೆ ವಿದಿನ್ ಹಾಫ್ ಆನ್ ಅವರ್, ನೀವು ನಂಬಲ್ಲ, ವಿದಿನ್ ಹಾಫ್ ಆನ್ ಅವರಲ್ಲಿ ನಿಮಗೆ ಕಾರ್ಡನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಇದು ಒಂದು ನನಗೆ ಇಷ್ಟ ಆಯಿತು, ನಿಜ ಹೇಳಬೇಕು ಅಂದರೆ ಇದು ಒಂದು ಇಷ್ಟ ಆಯಿತು, ಯಾಕಂದರೆ ಇದು ಒಂದು ಪುಣ್ಯದ ಕೆಲಸನೇ ಅಂತ ಹೇಳ್ಬೋದು, ಓಕೆನಾ. ಆಮೇಲೆ ಇವಾಗ ರಿನಿವಲ್ ಹೇಗೆ ಮಾಡೋದು ಅಂತಂದರೆ, ನಿಮ್ಮದು ಯಾಕೆ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತಂದರೆ, ನೀವು ಅನ್ಫಾರ್ಚುನೇಟ್ಲಿ ಏನು ಮಾಡ್ತೀರಾ ಗೊತ್ತಾ, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಜಾಸ್ತಿ ಇನ್ಕಮ್ ಹಾಕಿರ್ತೀರಾ, ಓಕೆನಾ. ಏನಪ್ಪ ಅಂತಂದರೆ ಒಂದು 20 ಮೇಲಿದ್ರೂ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾಯಿದೆ, ಇಲ್ಲ ಸಸ್ಪೆಂಡ್ ಆಗ್ತಾಯಿದೆ. ಸೊ ನೀವೇನು ಮಾಡಿ ಗೊತ್ತಾ, ಇನ್ಕಮ್ನ ಕಮ್ಮಿ ಹಾಕಿಬಿಟ್ಟು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್ ಹೋಗಿ ನೀವು ಅಲ್ಲಿ ಸಬ್ಮಿಟ್ ಮಾಡಿದರೆ ನಿಮಗೆ ಕಾರ್ಡ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ರೇಷನ್ ಕಾರ್ಡ್ನ ಆವಾಗಲೇ ವಿದಿನ್ 10 to 15 ಮಿನಿಟ್ಸಲ್ಲಿ ನಿಮಗೆ ರಿಯಾಕ್ಟಿವೇಟ್ ಆಗ್ತಾ ಇದೆ. ಸೊ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ನೀವು ಯಾರ ಕೈಯಲ್ಲಿ ಕಾರ್ಡ್ ಕೊಡಬೇಡಿ, ಯಾಕೆ ಅಂತ ಟೆನ್ಷನ್ ತೊಗೋಬೇಡಿ. ನಿಮ್ಮ ಏರಿಯಾದ ಆಹಾರ ಇಲಾಖೆ ಎಲ್ಲಿ ಬರುತ್ತೆ ಅಲ್ಲಿ ಹೋಗಿ ನೀವೇನು ಮಾಡಿ ಅಂತಂದರೆ, ಆಧಾರ್ ಕಾರ್ಡ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ರೇಷನ್ ಕಾರ್ಡು ಅಂದರೆ ಪಡಿತರ ಚೀಟಿ ಅಂದರೆ BPL ಕಾರ್ಡ್ ತೊಗೊಂಡು ಹೋಗಿ ನೀವು ಏನು ಮಾಡಿ ಅಂತಂದರೆ, ನೀವು ಫುಡ್ ಆಫೀಸ್ಗೆ ಸಬ್ಮಿಟ್ ಮಾಡಿದರೆ ನಿಮ್ಮದು ನೋಡಿ
ಅವ್ರ ಆಧಾರ್ ಕಾರ್ಡ್ ಕೊಟ್ಟರೆ ಎಲ್ಲ ಅಲ್ಲೇ ಗೊತ್ತಾಗುತ್ತೆ. ಸೊ ನಿಮಗೆ ಕಾರ್ಡ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸುಮಾರು ಜನಕ್ಕೆ ನಾನು ಹಾಗೆ ಮಾಡಿದ್ದೀನಿ, ಹೋಗಿ ಆಂಟಿ ನೀವು ಇವಾಗ ಹೋಗಿ ನೀವು ಅಲ್ಲಿ ಹೋಗಿ ನೀವು ಕಾರ್ಡ್ ಕೊಡ್ತಾರೆ ತೊಗೊಂಡು ಬನ್ನಿ ಅಂತ ಸುಮಾರು ಜನಕ್ಕೆ ನಾನು ಫಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಹೀಗೆ ನಾನೆಲ್ಲ ಶೇರ್ ಮಾಡಲ್ಲ ಖಂಡಿತ. ಅದಕ್ಕೆ ಇವಾಗೆಲ್ಲ ಕೊಡ್ತಾ ಇದ್ದಾರೆ. ಯಾರು ಏಜ್ಡ್ ಪರ್ಸನ್ ಇರ್ತಾರೆ ಪ್ಲೀಸ್ ಅವ್ರಿಗೆ ಸ್ವಲ್ಪ ಯಂಗ್ ಏಜ್ ಇರೋರು ಯೂತ್ಸ್ ಏನು ಮಾಡಿ ಅಂತಂದರೆ ಪ್ಲೀಸ್ ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ಅವ್ರ ಜೊತೆ ಓಡಾಡಿ ಈ ಕೆಲಸನ ನೀವು ಮಾಡಿಕೊಟ್ಟು ಕಾರ್ಡ್ನ ರಿಯಾಕ್ಟಿವೇಟ್ ಮಾಡಿಕೊಟ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. 2,000 ಎಷ್ಟೋ ಜೀವನಗಳನ್ನ ಇದು ಮಾಡಿದೆ. ಸೊ 2,000ಗೆ ಅವ್ರಿಗೆ ಒಂದು ಟ್ಯಾಬ್ಲೆಟ್ ಆಗಲಿ ಮನೆ ಬಾಡಿಗೆ ತುಂಬ ಜನ 1,000 1,500 ಇರೋರು ಟೆನ್ಷನ್ ಫ್ರೀ ಆಗಿ ಆರಾಮಾಗಿ ಊಟ ನಿದ್ದೆ ಮಾಡ್ತಾಯಿದ್ದಾರೆ. ಯಾಕಂದರೆ ತಿಂಗಳಿಗೆ 2,000 ಬರುತ್ತೆ ಅಂತ ತುಂಬ ಜನ ನಂಬಿ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಆರಾಮಾಗಿ ಇದ್ದಾರೆ. ಸೊ ಮೊನ್ನೆದೇ ನಮ್ಮ ಆಫೀಸಲ್ಲೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಒಂದು ಲೇಡಿ ಇದ್ದಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಓಕೆನಾ. ಅವ್ರ ಹಸ್ಬೆಂಡ್ ತೀರಿ ಹೋಗಿ ಒಂದು 6 ತಿಂಗಳು ಆಯಿತು ಅಷ್ಟೇ. ಟ್ಯಾಕ್ಸ್ ಪೇಯರ್ ಅಂತ ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರು ಏನು ಮಾಡಬಾರ್ದು, ಇವಾಗ ಕಾರ್ಡೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಇವ್ರು ಟ್ಯಾಕ್ಸ್ ಪೇಯರ್ ಅಂತ. ಆ ಒಂದು ಲೇಡಿ ಏನು ಟ್ಯಾಕ್ಸ್ ಪೇ ಮಾಡುತ್ತೆ? ಮನೆ ಕೆಲಸ ಮಾಡಿ ತಿನ್ನೋರವರು. ಸೊ ಅವ್ರಿಗೇನು ಕ್ಯಾನ್ಸಲ್ ಮಾಡ್ತಾರೆ ಹೇಳಿ ನೀವು? ಆ ಥರ ಹಂಗಾಗುತ್ತೆ. ಸೊ ಹಂಗೆ ಬೇಡ. ಸೊ ನಾನು ಅವ್ರಿಗೂ ಅದೇ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಮ್ಯಾಮ್ ನೀವು ಹೋಗಿ, ನೀವು ಏನೂ ತೊಂದರೆ ತೊಗೋಬೇಡಿ, ಜಸ್ಟ್ ನಿಮ್ದು ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ತೊಗೊಂಡೋಗಿ ನಾನು ಏನು ಟ್ಯಾಕ್ಸ್ ಪೇ ಮಾಡ್ತೀನಿ ತೋರಿಸಿ ಅಂತ ಹೇಳಿ ಅವ್ರಿಗೆ ಅಂತ ವಿದಿನ್ 10 ಮಿನಿಟ್ಸಲ್ಲಿ ಅವ್ರಿಗೆ ಕಾರ್ಡ್ನ ರಿಯಾಕ್ಟಿವೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಅದೇ ಥರ ಮಾಡಿ, ಯಾರು ಯೂತ್ಸ್ ಇದ್ದೀರಾ ಅವರು ಏಜ್ಡ್ ಪರ್ಸನ್ಸ್ಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಜಾಸ್ತಿ ಮಾತಾಡಿದ್ದೀನಿ ಅಂತ ಅನಿಸಿದರೆ ಪ್ಲೀಸ್ 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 ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ನೈಟ್. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಮಂಡೇ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.